Hello everyone, ವೆಲ್ಕಮ್ಸ್ ಟು ಮ್ಯಾಮ್ಸ್ ನಿಧಿ. ಸೊ ರೀಸೆಂಟಾಗಿ ನಾನು ಕನ್ನಡ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಕ್ಲಾಸ್ ಮಾಡಿದ್ದೆ. ಯಾರ್ಯಾರು IB ಎಕ್ಸಾಮ್ಸ್ ಬರಿತಾ ಇದ್ದಾರೆ, IBS ಸೆಕ್ಯೂರಿಟಿ ಅಸಿಸ್ಟೆನ್ಸ್ ಎಕ್ಸಾಮ್ ಬರಿತಾ ಇದ್ದಾರೆ ಅವರಿಗೆ, ಆ್ಯಂಡ್ ದಿಸ್ ಈಸ್ ಹೆಲ್ಪ್ಫುಲ್ ಫಾರ್ ಬೋತ್ PSI ಅವ್ರಿಗೂ ಕೂಡ ಇದು ಟ್ರಾನ್ಸ್ಲೇಷನ್ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಾನು ಲಾಸ್ಟ್ ಟೈಮ್ ನಿಮಗೆ ಕೆಲವು ರೂಲ್ಸ್ ಹೇಳಿದ್ದೆ, ಗ್ರಾಮ್ಯಾಟಿಕಲಿ ಹೇಗೆ ಮಿಸ್ ಮಾಡಬಾರ್ದು ಅಂತ. ಸೊ ಅಗೇನ್ ಸೇಮ್ ರೂಲ್, ಯಾರ್ಯಾರು ಫಸ್ಟ್ ವಿಡಿಯೋ ನೋಡಿಲ್ಲ ಅವರು ಅದನ್ನ ನೋಡಿದ್ರು ನಿಮಗೆ ಗೊತ್ತಾಗುತ್ತೆ. ಒಂದು ಅರ್ಥ ಮಾಡ್ಕೊಳ್ಳಿ, ಗ್ರಾಮ್ಯಾಟಿಕಲಿ ಇದು ತಪ್ಪು ಆಗಬಾರ್ದು. ಸೆಂಟೆನ್ಸ್, ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್ ಆ್ಯಂಡ್ ಫ್ಯೂಚರ್ ಟೆನ್ಸ್ ಇದು ನಿಮಗೆ ರಾಂಗ್ ಆದರೆ ಅಲ್ಲಿ ರಾಂಗ್ ಆಗುವ ಸಾಧ್ಯತೆ ಹೆಚ್ಚಿರುತ್ತೆ. ಯಾಕಂತಂದರೆ ಯು ಶುಡ್ ಬಿ ವೆರಿ ಕೇರ್ಫುಲ್ ವಾಟ್ ಯು ಆರ್ ರೈಟಿಂಗ್. ಈಗ ನಾಳೆ ಆಗುತ್ತೆ ಅನ್ನೋದನ್ನ ನಿನ್ನೆ ಆಗಿತ್ತು ಅಂತ ಬರೆಯೋದು, ಅಥವಾ ಇವತ್ತು ಆಗ್ತಾ ಇದೆ ಅಂತ ಬರೆಯೋದು, ಹಂಗಿದ್ದಾಗ ಏನಾಗುತ್ತೆ ಅಂತಂದ್ರೆ ದಟ್ ವಿಲ್ ಲೂಸ್ ದ ಮೀನಿಂಗ್. ಯಾವುದೇ ಒಂದು ಪದ ಆಗಲಿ ಅಥವಾ ಒಂದು ವಾಕ್ಯ ಆಗಲಿ, ಅದರದ್ದು ಮೀನಿಂಗು ಟೆನ್ಸಸ್ ಚೇಂಜ್ ಆದಂಗೆ ಅದರದ್ದು ಮೀನಿಂಗ್ ಕೂಡ ಚೇಂಜ್ ಆಗುತ್ತೆ. ಆ್ಯಂಡ್ ಅವರಲ್ಲಿ ನಿಮಗೆ ಈ ಟ್ರಾನ್ಸ್ಲೇಷನ್ ಇಟ್ಟಿರೋದು ಕ್ವಾಲಿಫೈಗೆ, ಫಾರ್ ಇಂಟರ್ವ್ಯೂ ಕ್ವಾಲಿಫೈಗೋಸ್ಕರ. ಅಂದರೆ ಇವಾಗ ನೀವು ಕರ್ನಾಟಕದಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂತಂದರೆ ಯು ಶುಡ್ ಬಿ ಲೈಕ್ ವೆಲ್ ವರ್ಸ್ಡ್ ವಿತ್ ಯುವರ್ ಮದರ್ ಟಂಗ್ ಆಸ್ ವೆಲ್ ಆಸ್ ಇಂಗ್ಲೀಷ್. ಯಾಕಂತಂದರೆ ನಿಮಗೆ ನೆಕ್ಸ್ಟ್ ಏನಾದರೂ ಸರ್ವಿಸ್ ಬೇರೆ ಕಡೆ ಹೋದರೆ ಯು ಹ್ಯಾವ್ ಟು ಮ್ಯಾನೇಜ್ ಇನ್ ಇಂಗ್ಲೀಷ್ ಆಲ್ಸೋ. ಆ ಒಂದು ರೀಸನ್ಗೆ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಎರಡರಲ್ಲೂ ಎಷ್ಟು ಪರ್ಫೆಕ್ಟ್ ಇದ್ದೀರಾ, ಎಷ್ಟು ತರೋ ಇದ್ದೀರಾ, ನೀವು ನಿಮ್ಮ ಕಂಪ್ಲೇಂಟ್ಸ್ನ ಯಾವ ಮಟ್ಟಿಗೆ ಅರ್ಥ ಮಾಡ್ಕೊತೀರಾ, ಯಾವ ಮಟ್ಟಿಗೆ ಬೇರೆಯವ್ರಿಗೆ ಕನ್ವೆ ಮಾಡ್ತೀರಾ ಅನ್ನೋದನ್ನ ತಿಳ್ಕೊಳ್ಳೋಕ್ಕೋಸ್ಕರ ಈ ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ವೈಸ್ ವರ್ಸ ಇದಿದೆ. ಆ್ಯಂಡ್ ವೆರಿ ಲೆಸ್ ಮಾರ್ಕ್ಸಿಗೆ ಇರುತ್ತೆ ಆ್ಯಂಡ್ ಕ್ವಾಲಿಫೈಯಿಂಗ್ ಇರುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇದು ಕ್ವಾಲಿಫೈಯಿಂಗ್ ಇರುತ್ತೆ. ಸೊ ಇವಾಗ ಮೇಜರ್ಲಿ ಇನ್ನೊಂದು ಏನು ಮಾಡಿ ಅಂತಂದರೆ, ಕೆಲವು ವೊಕ್ಯಾಬ್ಯುಲರಿನ ಇದು ಮಾಡಿ. ವೊಕ್ಯಾಬ್ಯುಲರಿನ ಎವ್ರಿ ಡೇ 5 to 10 ಕನ್ನಡ ವರ್ಡ್ಸು, 5 to 10 ಕನ್ನಡ ವರ್ಡ್ಸು, 5 to 10 ಇಂಗ್ಲೀಷ್ ವರ್ಡ್ಸು, ಅದ್ರದ್ದು ಮೀನಿಂಗ್ನ ಬರಿತಾ ಹೋಗಿ. ಯಾಕಂತಂದರೆ ಎಕ್ಸಾಮಲ್ಲಿ ಇಫ್ ಇನ್ ಕೇಸ್ ಏನಾದರೂ ಕೆಲವು ವರ್ಡ್ಸ್ ಟಫ್ ಇದ್ರೆ, ಈಗ ಫಂಡಮೆಂಟಲ್ ರೈಟ್ಸ್ ಅಂದರೆ ಮೂಲಭೂತ ಹಕ್ಕುಗಳು, ಮತ್ತು DPSP. ಈಗ ನಮಗೆ ಇಂಗ್ಲೀಷ್ ಮೀಡಿಯಮ್ ಅವ್ರಿಗೆ ಏನಾಗ್ಬಿಡುತ್ತೆ ಅಂದರೆ ಕನ್ನಡ ವರ್ಡ್ಸು ಕೆಲವು ಗೊತ್ತಿರಲ್ಲ, ಕನ್ನಡ ಮೀಡಿಯಮ್ ಅವ್ರಿಗೆ ಏನಾಗುತ್ತೆ ಅಂದರೆ ಇಂಗ್ಲೀಷ್ ವರ್ಡ್ಸು ಗೊತ್ತಿರಲ್ಲ. ಹಾಗಾಗಿ ಎವ್ರಿ ಡೇ ಈಗ ನಿಮಗೆ 10-15 ಡೇಸಲ್ಲಿ ಎಕ್ಸಾಮ್ ಬರೋದ್ರಿಂದ 5 ರಿಂದ 10 ಬೇಡ, 10 ರಿಂದ 15 ವೊಕ್ಯಾಬ್ಯುಲರಿ ಮಾಡಿ. ಅದ್ರ ಜೊತೆಗೆ ಬಿ ಅವೇರ್ ವಿತ್ ದ ಟೆನ್ಸಸ್, ಪಾಸ್ಟ್ ಟೆನ್ಸು, ಪ್ರೆಸೆಂಟ್ ಟೆನ್ಸು, ಫ್ಯೂಚರ್ ಟೆನ್ಸ್ನ ಹೇಗೆ ಯೂಸ್ ಮಾಡೋದು ಅಂತ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ. ಹೋಗಿ ಆ ವಿಡಿಯೋ ನೋಡಿ ನಿಮ್ಗೊಂದು ಅರ್ಥ ಆಗುತ್ತೆ. ಆ್ಯಂಡ್ ಇದು ಮೆನಿ ಸ್ಟೂಡೆಂಟ್ಸ್ ಆಸ್ ದಟ್ ಮ್ಯಾಮ್ 1-2-3 ಎಕ್ಸ್ಟ್ರಾ ವಿಡಿಯೋಸ್, ಮೋರ್ ವಿಡಿಯೋಸ್ ಮಾಡಿ ಫಾರ್ ದ ಟ್ರಾನ್ಸ್ಲೇಷನ್ ಅಂತ, ಅದಕ್ಕೆ ಮಾಡ್ತಾ ಇದ್ದೀನಿ. ಇವತ್ತು ಆಲ್ಸೋ ಒಂದು ಎಕ್ಸಾಂಪಲ್ನ ನಾವು ಡಿಸ್ಕಸ್ ಮಾಡೋಣ, ಓಕೆನಾ? ಸಿ, ಇಂಡಿಯಾಸ್ ಫಸ್ಟ್ ಬಟರ್ಫ್ಲೈ ಪಾರ್ಕ್ ಈಸ್ ಲೊಕೇಟೆಡ್ ವಿತ್ ಇನ್ ದ ಬನ್ನೇರ್ಘಟ್ಟ ಬಯಾಲಜಿಕಲ್ ಪಾರ್ಕ್. ಸೊ ನಿಯರ್ ಬೆಂಗಳೂರು, ಕರ್ನಾಟಕ. ಇದು ಏನಂತ ಬರೀತೀರಾ? ಭಾರತದ ಮೊದಲ ಚಿಟ್ಟೆಯ ಪಾರ್ಕ್, ನ್ಯಾಷನಲ್ ಪಾರ್ಕ್ ಎಲ್ಲಿದೆ ಅಂದರೆ ಬನ್ನೇರ್ಘಟ್ಟ ಬಯಾಲಜಿಕಲ್ ಪಾರ್ಕ್, ಅದನ್ನ ಇಂಗ್ಲೀಷಲ್ಲೇ ಬರಿಬೋದು, ಅಲ್ಲಿ ಇದೆ. ಇದು ಬೆಂಗಳೂರಿನಲ್ಲಿದೆ, ಕರ್ನಾಟಕ ರಾಜ್ಯದಲ್ಲಿ. ಇದು ಸ್ಥಾಪನೆಯಾಗಿದ್ದು 2007ರಲ್ಲಿ. ಸರಿಸುಮಾರು 7.5 ಎಕರೆ ಈ ಪ್ರದೇಶಕ್ಕೆಂದೇ ಮೀಸಲಿಡಲಾಗಿದೆ. ಅಲ್ಲಿ ಕನ್ಸರ್ವೇಟರಿ, ಮ್ಯೂಸಿಯಂ, ರಿಸರ್ಚ್ ಲ್ಯಾಬ್ ಆ್ಯಂಡ್ ಗಾರ್ಡನ್ಸ್ ಟು ಸಪೋರ್ಟ್ ದ ವೇರಿಯಸ್ ಬಟರ್ಫ್ಲೈ ಸ್ಪೀಸೀಸ್. ಅಂದರೆ ಜೀವ ಸಂರಕ್ಷಣೆ, ಮ್ಯೂಸಿಯಂ ಅಂತಾರೆ, ಅಥವಾ ವಸ್ತು ಸಂಗ್ರಹಾಲಯ, ಮತ್ತು ರಿಸರ್ಚ್ ಲ್ಯಾಬ್. ರಿಸರ್ಚ್ ಅಂದರೆ ಏನಂತಾರೆ? ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್. ಐ ಓನ್ಲಿ ಫಾರ್ಗಾಟ್ ದಟ್ ವರ್ಡ್. ರಿಸರ್ಚ್ ಅಂತಂದರೆ ಸಂಶೋಧನಾ ಲ್ಯಾಬೊರೇಟರಿ, ಸಂಶೋಧನಾ. ಮತ್ತು ಆ ಸ್ಥಳದಲ್ಲಿ ನಾವು ಹೂತೋಟವನ್ನು ಕಾಣಬಹುದು. ಯಾವುದು ಬಟರ್ಫ್ಲೈ ಅಂದರೆ ಚಿಟ್ಟೆಗಳ ಸಂತಾನಕ್ಕೆ ಸಹಾಯ ಮಾಡುತ್ತದೆ, ಸಪೋರ್ಟ್ ಮಾಡುತ್ತೆ. ಸರ್ವಿಂಗ್ ಆಸ್ ಅ ಮಾಡೆಲ್ ಫಾರ್ ದ ಸಿಮಿಲರ್ ಪ್ರಾಜೆಕ್ಟ್ಸ್. ಇದು ಬೇರೆ ಭಾಗದಲ್ಲಿ ಮಾಡುವಂತಹ ಹೊಸ ಕಾರ್ಯಾಗಾರಗಳಿಗೆ ಇದೊಂದು ರೀತಿಯ ಮಾಡೆಲ್, ಮಾದರಿಯಾದಂತಹ ಒಂದು ಏನಾಗಿದೆ, ನ್ಯಾಷನಲ್ ಪಾರ್ಕ್ ಆಗಿದೆ, ಅಥವಾ ಮಾದರಿಯಾದಂತಹ ಒಂದು ಇಟ್ ಸರ್ವಿಂಗ್ ಆಸ್ ಅ ಮಾಡೆಲ್ ಫಾರ್ ದ ಸಿಮಿಲರ್ ಪ್ರಾಜೆಕ್ಟ್ಸ್ ಅಕ್ರಾಸ್ ಇಂಡಿಯಾ. ಈ ಒಂದು ಪ್ರದೇಶವು ಬೇರೆ ಹೊಸ ಪ್ರದೇಶಗಳಿಗೆ ಅಥವಾ ಹೊಸ ಮೀಸಲಾತಿ ಚಿಟ್ಟೆ ಪ್ರದೇಶಗಳಿಗೆ ಮಾದರಿಯಾಗಿ ಮುಂದೆ ಬರುವ ಕಾರ್ಯಾಗಾರಗಳಿಗೆ ಹೆಲ್ಪ್ ಆಗುವಂತೆ, ಸಹಾಯವಾಗುವಂತೆ ರಚಿಸಲಾಗಿದೆ. ಸಿ ನೋಡಿ, ಇಷ್ಟು
ಇದು ಎಷ್ಟು ಕಷ್ಟ ಆಗುತ್ತೆ ನೋಡಿ ಕನ್ನಡದಲ್ಲಿ ಬರೆಯೋಕ್ಕೆ. ಬಟ್ ನೀವು ಸೆಂಟೆನ್ಸ್ ಟು ಸೆಂಟೆನ್ಸ್ ಮಾಡಿದ್ರೆ ಸ್ವಲ್ಪ ಈಸಿ ಆಗುತ್ತೆ. ಇಲ್ಲಾಂದ್ರೆ ಇಂಡಿಯಾಸ್, ಭಾರತದ, ಫಸ್ಟ್, ಮೊದಲ, ಬಟರ್ಫ್ಲೈ ಪಾರ್ಕ್, ಬನ್ನೇರ್ಘಟ್ಟ, ಹಿಂಗೆ ಒನ್ ಬೈ ಒನ್ ವರ್ಡ್ ಮಾಡ್ತಾ ಹೋದ್ರೆ ಇದು ನನಗೆ ಆಕ್ಚುಲಿ ನಿಮ್ಗೆ ಹೆಂಗೆ ಲಾಸ್ಟ್ ಕ್ಲಾಸು ಕೂಡ ನಾನು ತುಂಬಾ ಏನು ಎಕ್ಸ್ಪ್ಲೇನ್ ಮಾಡಿಲ್ಲ. ಐ ಜಸ್ಟ್ ಸೆಡ್ ಇಂಗ್ಲಿಷ್ನ ಓದಿ ಅದ್ರದ್ದು ಮೀನಿಂಗ್ನ ಕನ್ನಡದಲ್ಲಿ ಬರೀರಿ, ಓದಿ ಕನ್ನಡದಲ್ಲಿ ಬರೀರಿ. ಸಿ ವರ್ಡ್ ಟು ವರ್ಡ್ ಎಲ್ಲವನ್ನು ಮಾಡೋಕ್ಕಾಗಲ್ಲ, ಮೀನಿಂಗ್ ಅದು ಬಂದ್ರೆ ಸಾಕು. ಬಿಕಾಸ್ ಅವರಿಗೂ ನೀವು ವರ್ಡ್ ಟು ವರ್ಡ್ ಮಾಡಕ್ ಹೋದ್ರೆ ಏನಾಗ್ಬಿಡುತ್ತೆ ಅಂದ್ರೆ ಓದೋರ್ಗೂ ಕಷ್ಟ ಆಗುತ್ತೆ. ಇಟ್ಸ್ ನಾಟ್ ಈಸಿ, ವೆರಿ ಡಿಫಿಕಲ್ಟ್ ಅಲ್ವಾ. ಸೊ ಹಾಗಾಗಿ ಸೆಂಟೆನ್ಸ್ ಟು ಸೆಂಟೆನ್ಸ್ ಮಾಡಿ ಮೀನಿಂಗ್ ಚೇಂಜ್ ಆಗಬಾರ್ದು. ಸೊ ಇದು ಇಂಗ್ಲಿಷ್ ಟು ಕನ್ನಡ ಆಯಿತು. ಕನ್ನಡ ಟು ಇಂಗ್ಲಿಷ್ ನೋಡೋಣ. ಜನಗಣ ಮನ ಭಾರತದ ರಾಷ್ಟ್ರಗೀತೆಯಾಗಿದ್ದು ರವೀಂದ್ರನಾಥ್ ಟ್ಯಾಗೋರ್ ಬರೆದಿದ್ದು. ಜನಗಣ ಮನ ಇಸ್ ದ ನ್ಯಾಷನಲ್ ಆಂಥಮ್ ವಿಚ್ ಇಸ್ ರಿಟನ್ ಬೈ ರವೀಂದ್ರನಾಥ್ ಟ್ಯಾಗೋರ್, ಭಾರತದ ವಿಭಿನ್ನ ಸಂಸ್ಕೃತಿ ಭಾಷೆಗಳ ಭೌಗೋಳಿಕ ವೈವಿಧ್ಯಮತೆಯ ನಡುವೆ ಏಕತೆಯನ್ನು, ದೇಶಭಕ್ತಿಯನ್ನು ಬಿಂಬಿಸುತ್ತದೆ. ಇಟ್ ಶೋಕೇಸಸ್ ಡಿಫರೆಂಟ್ ಕಲ್ಚರ್, ಲ್ಯಾಂಗ್ವೇಜಸ್ ಆ್ಯಂಡ್ geographical identification or unity in diversity, geographical unity in the diversity, and it will showcase the ದೇಶಭಕ್ತಿ, ಪ್ಯಾಟ್ರಿಯಾಟಿಸಮ್. ಈ ತರ ಬರೆದ್ರೆ ಇಲ್ಲಿ ತನಕ ಮುಗ್ದೋಗುತ್ತೆ. ಸಿ ಜನಗಣಮನ ಭಾರತದ ರಾಷ್ಟ್ರಗೀತೆಯಾಗಿದ್ದು, ಜನಗಣಮನ ಇಸ್ ದ anthem, national anthem of India, which is written by Rabindranath Tagore, and it showcases different culture, languages and geographical diversities, and it shows the unity and patriotism. It showcases the patriotism. ಇಷ್ಟು ನೀವು ಬರೀಬಹುದು. ದೆನ್ ಭಾರತದ ಎಲ್ಲ ಜನರ ಭವಿಷ್ಯದ ನಾಯಕನಾಗಿ ಭಗವಂತನನ್ನು ಸ್ತುತಿಸುತ್ತದೆ ಮತ್ತು ದೇಶದ ಉದ್ಧಾರಕ್ಕಾಗಿ ಪ್ರಾರ್ಥಿಸುತ್ತದೆ. ಭಾರತದ ಇದು ಜನಗಣಮನ. It will protect the it will act as a future leader, and it prays for the God, and it helps to develop the nation, and it pray for it. ಇದ್ರದ್ದು ಹೋಲ್ ಆ ಥರ ಅರ್ಥ ಬರುತ್ತೆ. ಆ್ಯಂಡ್ ಅವ್ರಿಗೆ ಏನು ಬೇಕು, ಹೊಲಿಸ್ಟಿಕ್ ಅರ್ಥ ಬೇಕು, ವರ್ಡ್ ಟು ವರ್ಡ್ ಅರ್ಥ ಅಲ್ಲ. ಅಲ್ಲಿರುವಂತಹ ಇದನ್ನ ನೋಡ್ತಾರೆ, ಡಿಫ್ರೆಂಟ್ ಕಲ್ಚರಲ್ ಡಿಫ್ರೆನ್ಸಸ್, ಲ್ಯಾಂಗ್ವೇಜಸ್ ಆ್ಯಂಡ್ ಜಿಯೋಗ್ರಫಿಕಲ್ ಡೈವರ್ಸಿಟೀಸ್, ಆ್ಯಂಡ್ ಏಕತೆ ಅಂದರೆ ಯೂನಿಟಿ. ಇಂಥವೆಲ್ಲ ವರ್ಡ್ಸ್ ಇದಾವಾ ಅನ್ನೋದನ್ನ ಅವ್ರು ಚೆಕ್ ಮಾಡ್ತಾರೆ. ನೀವು ಪ್ರತಿಯೊಂದು ವರ್ಡ್ ಟು ವರ್ಡ್ ಮಾಡೋ ಅವಶ್ಯಕತೆ ಇಲ್ಲ, ಓವರ್ ಆಲ್ ತಗೊಳ್ಳಿ. ಆ್ಯಂಡ್ ಈ ಥರ ನಿಮಗೆ ಒಂದೊಂದೇ 5-10 ನಿಮಿಷದ ವಿಡಿಯೋಸು ನಾನು ಆದಷ್ಟು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಿಮ್ಗೆ ಅವಾಗ ಏನಾಗುತ್ತೆ ಅಂದರೆ ಇಟ್ ವಿಲ್ ಇಂಪ್ಯಾಕ್ಟ್ಸ್ ಇನ್ ಯುವರ್ ಎಕ್ಸಾಮ್ಸ್. ಟ್ರಸ್ಟ್ ಮೀ ಇನ್ ದಿಸ್. ಯಾಕಂದರೆ ನನಗೆ ಗೊತ್ತು ಇವಾಗ ನೀವು ಅದು ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದ್ರೆ ಅಂದರೆ ಮೇನ್ಸ್ ನಿಮ್ಗೆ ಈಸಿ ಆಗುತ್ತೆ. ಬಟ್ ಇದು ಸ್ಮಾಲ್ ಥಿಂಗ್ಸ್ ವಿಚ್ ವಿ ಟೀಚರ್ಸ್ ಇನ್ ದ ಕ್ಲಾಸ್ ಆರ್ ವಿಚ್ ಐ ಎಕ್ಸ್ಪ್ಲೇನ್, ದಿಸ್ ಹೆಲ್ಪ್ಸ್ ಇನ್ ಯುವರ್ ಎಕ್ಸಾಮ್. ಆ್ಯಂಡ್ ಅವಾಗ ಓಕೆ ಮ್ಯಾಮ್ ಹಿಂಗೆ ಹೇಳಿದ್ರಲ್ವಾ ಅವ್ರು ಅವತ್ತು ಅಂತ ನೀವು ನೆನೆಸ್ಕೊಂತೀರಾ. ಆ್ಯಂಡ್ ಮೆನಿ ಆಫ್ ಮೈ ಸ್ಟೂಡೆಂಟ್ಸ್ ಕ್ಲಿಯರ್ ದ ಫಸ್ಟ್ ರೌಂಡ್, and I want everybody to attend the interview. That's what I am doing this. And some of the students who asked for help, they can contact me in the Telegram channel. I'll help you out. ನಿಮ್ಗೆ ಏನಾದರೂ ಹೆಲ್ಪ್ ಬೇಕಿದ್ರೆ ನಾನು ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ ಹೆಂಗೆ ಟ್ರಾನ್ಸ್ಲೇಟ್ ಮಾಡೋದು ಅಂತೆಲ್ಲ. ಡೋಂಟ್ ಹೆಸಿಟೇಟ್. ಮ್ಯಾಮ್ಸ್ ನೀತಿ ಟೆಲಿಗ್ರಾಮ್ ಚಾನಲಲ್ಲಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಇವತ್ತಿಗೆ ಸಾಕು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಕೀಪ್ ವಾಚಿಂಗ್.